ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಾನು ಮಾತಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಕೆಲವು ಸತಿ ನಮ್ಗೆ ಯಾರನ್ನು ನಂಬಕ್ಕೆ ಆಗ್ತಾ ಇರಲ್ಲ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿರ್ತೀವಿ, ಆದ್ರೂ ಕೂಡ ಸೆಲ್ಫ್ ಎಸ್ಟೀಮ್ ಇರಲ್ಲ. ಒಂದು ಸಂಬಂಧದಲ್ಲಿ ಇಳಿತಿದೀವಿ ಅಂತ ಹೇಳಿದ್ರೆ 100% ಪ್ರೀತಿಯನ್ನ ಕೊಡಕ್ ಆಗ್ತಾ ಇರಲ್ಲ. ಕೆಲವು ಸತಿ ಆ ಸಂಬಂಧ ಎಷ್ಟು ಟಾಕ್ಸಿಕ್ ಆಗಿರುತ್ತೆ ಅಂತ ಹೇಳಿದ್ರೆ, ಅವರು ನಮ್ಮನ್ನ ಎಷ್ಟು ನಿಷ್ಕೃಷ್ಟವಾಗಿ ನೋಡ್ತಾ ಇದ್ರು ಕೂಡ ಅದೇ ನಿಜವಾದ ಪ್ರೀತಿ ಅಂತ ಅದನ್ನ ಚೇಸ್ ಮಾಡ್ತಾ ಇರ್ತೀವಿ. ಕೆಲವು ಸತಿ ನನ್ನ ಸಂಗಾತಿ ಹತ್ರ ಆಗ್ಲಿಕ್ಕೆ ಭಯ ಆಗಿ ದೂರ ಆಗ್ತಾ ಇರ್ತೀವಿ. ಇದನ್ನೆಲ್ಲ ಆಂಕ್ಷಿಯಸ್, ಅವಾಯ್ಡೆಂಟ್, ಸೆಕ್ಯೂರ್ಡ್ ಅಥವಾ ಡಿಸ್ಆರ್ಗನೈಸ್ ಅಟ್ಯಾಚ್ಮೆಂಟ್ ಸ್ಟೈಲ್ ಅಂತ ಕರಿತೀವಿ. ಇದೆಲ್ಲವೂ ಕೂಡ ನಮ್ಗೆ ಆಗ್ತಾ ಇರುತ್ತೆ. ಆದ್ರೆ ಇದೆಲ್ಲವೂ ಗೊತ್ತಾ, ಇದೆಲ್ಲವೂ ಯಾಕಾಗತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಬಾಲ್ಯದ ಇನ್ನರ್ ಚೈಲ್ಡ್ ವುಡ್. ಹೌದು ನೋಡಿ, ಒಂದು ಮಗು ಹುಟ್ಟಿದ ತಕ್ಷಣ 0 to 7 years ಸ್ಪಾಂಜ್ ಏಜ್ ಆಗಿರುತ್ತೆ. ಮಗು ಏನನ್ನ ನೋಡಿದ್ರು ಕೇಳಿದ್ರು ಕಲಿತಾ ಇರುತ್ತೆ. ಕೆಲವು ಸತಿ ತಿಳಿದೇನೋ ನಮ್ಮ ತಂದೆ ತಾಯಿ ಎಮೋಷನಲಿ, ಫೈನಾನ್ಷಿಯಲಿ ಅಥವಾ ನಮ್ಗೆ ಯಾವುದೇ ರೀತಿಯ ಒಂದು ಸೆಕ್ಯೂರ್ ಫೀಲಿಂಗ್ ಕೊಟ್ಟಿರಲ್ಲ. ಬಾಲ್ಯದಲ್ಲಿ ಇರ್ತೀವಿ, ತಂದೆ ತಾಯಿ ಯಾವಾಗ್ಲೂ ಜಗಳ ಕಾಯ್ತಾ ಇರೋದು, ಒಬ್ರಿಗೊಬ್ರು ಹೊಡೆದಾಡ್ತಾ ಇರೋದು, ಮನೆಯಲ್ಲೇ ಅವರನ್ನ ನಾವು ನೋಡಿದ್ರೆ ನಮ್ಗೆ ಎಲ್ಲಿ ಒಂದು ಸೆಕ್ಯೂರ್ ಫೀಲಿಂಗ್ ಬರ್ಬೇಕೋ ಅವರೇ ನಮ್ಗೆ ಒಂದು ಸೆಕ್ಯೂರಿಟಿ ಕೊಟ್ಟಿರಲ್ಲ. ಇಷ್ಟೋ ಸತಿ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಅಂದ ಹಾಗೆ ಅವರಿಬ್ಬರ ಜಗಳಕ್ಕೆ ನಮ್ಮ ಮೇಲೆ ಕೋಪವನ್ನ ತೋರಿಸ್ತಾ ಇರ್ತಾರೆ. ಆ ಬಾಲ್ಯದಲ್ಲಿ ಸಿಗ್ಬೇಕಾಗಿರ್ತಕ್ಕಂತಹ ತಾಯಿಯ ಲಾಲನೆ ಪಾಲನೆ ಆಗಿರ್ಬೋದು, ತಂದೆಯ ಪೋಷಣೆ ಆಗಿರ್ಬೋದು, ಯಾವಾಗ ನಮ್ಗೆ ಸಿಗದೆ ಹೋಗುತ್ತೋ ಅದು ನಮ್ಗೆ ಚೈಲ್ಡ್ಹುಡ್ ವೂಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಎಷ್ಟೋ ಸತಿ ನಮ್ಮ ಫ್ರೆಂಡ್ಸು ಒಂದು ಹೊಸ ಕ್ರಿಕೆಟ್ ಬ್ಯಾಟ್ ಅನ್ನ ತಗೊಂಡಿರ್ತಾರೆ. ಮನೆಗ್ ಬಂದು ಅಪ್ಪ ನಂಗೆ ಒಂದು ಬ್ಯಾಟ್ ಕೊಡ್ಸು ಅಂತ ಕೇಳಕ್ಕೂ ನಮಗ್ ಭಯ ಆಗ್ತಾ ಇರುತ್ತೆ. ಶಾಲೆಯಲ್ಲಿ ನಿಮ್ ಗೆಳತಿ ಒಂದು ಜಾಮೆಟ್ರಿ ಬಾಕ್ಸ್ ಅನ್ನ ತಗೊಂಡ್ ಬಂದಿರ್ತಾರೆ, ಅದನ್ನು ಕೇಳಲಿಕ್ಕೆ ಭಯ ಆಗಿ ಎಲ್ಲೋ ನನಗಿದೆಲ್ಲ ಡಿಸರ್ವ್ ಆಗಲ್ವೇನೋ, ಎಷ್ಟೋ ಸತಿ ಸಬ್ ಕಾನ್ಶಿಯಸ್ಲಿ ನಮ್ಮನ್ನ ನಾವು ಕಂಪೇರ್ ಮಾಡ್ಕೊತಾ ಹೋಗ್ತೀವಿ. ಇವತ್ತು ಎಲ್ಲವನ್ನೂ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಏನೋ ಒಂಥರ ಭಯ, ಆತಂಕ, ನಮ್ಮನ್ನ ನಾವು ನಿರ್ಲಕ್ಷಿಸ್ಕೊತಾ ಇರ್ತೀವಿ. ಇದೆಲ್ಲವೂ ಕೂಡ ನಿಮ್ಮ ಇನ್ನರ್ ಚೈಲ್ಡ್ ವುಂಡ್ಸ್ ಅಂತ. ಎಷ್ಟೋ ಸತಿ ಇವತ್ತಿಗೂ ಕನ್ನಡಿಯಲ್ಲಿ ಕಣ್ಣಿಟ್ಟು ನಮ್ಮ ಬಾಡಿಯನ್ನ ನಾವು ನೋಡ್ಕೊಳ್ಳಿಕ್ಕಾಗಲ್ಲ. ನಮ್ಮ ದೇಹವನ್ನ ನಾವು ತುಂಬಾನೇ ನಿಷ್ಕೃಷ್ಟವಾಗಿ ನೋಡ್ಕೋತಾ ಇರ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಸಣ್ಣ ವಯಸ್ಸಲ್ಲಿ ಯಾರೋ ನಮ್ಮ ಬಣ್ಣದ ಬಗ್ಗೆ, ನಮ್ಮ ಆಕಾರದ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿರ್ತಾರೆ. ಅದು ಡೀಪ್ ಆಗಿ ಚೈಲ್ಡ್ಹುಡ್ ಇಂಪ್ರಿಂಟ್ ಆಗ್ಬಿಟ್ಟೆ ಇರುತ್ತೆ. ಇವತ್ತು ಕೂಡ ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೋತಾ ಇರಲ್ಲ. ನೋಡಿ, ಎಷ್ಟೋ ಸತಿ ನಾನು ಹೇಳ್ತೀನಿ, ಗಂಡ ಹೆಂಡತಿ ಜಗಳ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಮಗು ಆದ್ರೆ ಸರಿ ಹೋಗುತ್ತೆ ಅಂತ. ಖಂಡಿತವಾಗ್ಲೂ ಮಕ್ಕಳನ್ನ ಒಂದು ರೆಸ್ಕ್ಯೂ ಸಿಸ್ಟಮ್ ಆಗಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಮದ್ವೆ ಅದ್ಭುತವಾಗಿದೆ, ನನ್ನ ಪ್ರೀತಿಯ ಪ್ರತಿರೂಪವನ್ನ ನೋಡ್ಲಿಕ್ಕೆ ನಾನು ಒಂದು ಮಗು ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಆದ್ರೆ ಎಷ್ಟೋ ಸತಿ ಮಕ್ಕಳನ್ನ ನಾವು ಒಂದು ರೆಸ್ಕ್ಯೂ ಸಿಸ್ಟಮ್ ಆಗಿ ನೋಡೋದು, ಮಕ್ಕಳನ್ನ ಒಂದು ಮೆಸೆಂಜರ್ ಆಗಿ ನೋಡೋದು, ಇದೆಲ್ಲವೂ ಕೂಡ ಮಕ್ಕಳಲ್ಲಿ ಒಂದು ಡೀಪ್ ಚೈಲ್ಡ್ಹುಡ್ ವೂಂಡ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಮಕ್ಕಳಿಗೆ ತಂದೆ ತಾಯಿ ಇಬ್ರು ಲಾಲನೆ ಪಾಲನೆ ತುಂಬಾನೇ ಮುಖ್ಯ. ಕೋ ಪೇರೆಂಟಿಂಗ್ ಅನ್ನೋದು ತುಂಬಾನೇ ಮುಖ್ಯ. ಆದ್ರೆ ಇವತ್ತು ಚೈಲ್ಡ್ಹುಡ್ ವೂಂಡ್ಸ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ನೋಡಿ, ನಿಮ್ಗೆ ಕೋಪ ಬಂತು ಅಂತ ಹೇಳಿದ ತಕ್ಷಣ ಒಂದು 8 ವರ್ಷದ ಮಗು ಹೇಗಾಡುತ್ತೋ ಹಾಗಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀರಾ. ನಿಮ್ಗೆ ಗೊತ್ತಿಲ್ಲದೇನೆ ನಿಮ್ಗೆ ಕೈಗೆ ಸಿಗೋ ಸಾಮಾನುಗಳನ್ನೆಲ್ಲ ಬಿಸಾಕೋದಾಗಿರ್ಬೋದು, ಸಿಟ್ ಮಾಡ್ಕೊಳ್ಳೋದಾಗಿರ್ಬೋದು, ನಂಗೆ ಅಟೆನ್ಷನ್ ಕೊಡು, ನಂಗೆ ಪ್ರೀತಿ ಕೊಡು, ನನಗೆ ಕಾಳಜಿ ಕೊಡು ಅಂತ ಹೇಳಿ ನಿಮ್ಮ ಸಂಗಾತಿಯನ್ನ ನೀವು ಕೇಳಲಿಕ್ಕೆ ಶುರು ಮಾಡ್ತೀರಾ. ಇದೆಲ್ಲವೂ ಕೂಡ ಅಲ್ಲಿ ನಿಮ್ಮ ಒಳಗಡೆ ಇರ್ತೀಯಲ್ಲ, ಆ ಒಂದು ಮಗು ಹಠ ಮಾಡ್ತಾ ಇರೋದು. ನೋಡಿ, ಎಷ್ಟೋ ಸತಿ ನಮ್ಮ ಜೀವನದಲ್ಲಿ ನಾವು ಏನನ್ನ ಬೇಕಾದ್ರೂ ಸಾಧನೆ ಮಾಡಬಹುದು, ಆದ್ರೆ ಇನ್ನರ್ ಚೈಲ್ಡ್ ಇದೆಯಲ್ಲ, ಅದು ಯಾವಾಗ ನಿಮ್ಮಲ್ಲಿ ಕಾನ್ಫಿಡೆಂಟ್ ಆಗಿರುತ್ತೋ ಆಗ ನೀವ್ ಏನನ್ನ ಬೇಕಾದ್ರೂ ನಿಮ್ಮ ಲೈಫಲ್ಲಿ ಸಾಧನೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿರ್ತಕ್ಕಂತಹ ಒಳ ಮಗು ಏನಿದೆಯೋ ಅದಕ್ಕೆ ನಿಮ್ಮ ಮೇಲೆ ನಂಬಿಕೆ ಇದೆ. ಹಾಗಾಗಿ ಇನ್ನರ್ ಚೈಲ್ಡ್ ರೀಪೇರೆಂಟಿಂಗ್ ಮಾಡೋದು ತುಂಬಾನೇ ಮುಖ್ಯ. ನೋಡಿ, ಎಷ್ಟೋ ಸತಿ ನಮ್ಗೆಲ್ರಿಗೂ ಅದೃಷ್ಟ ಇರಲ್ಲ. ಒಂದು ಒಳ್ಳೆ ತಂದೆ ತಾಯಿಗಳಾಗಿರ್ಬೋದು, ಒಳ್ಳೆ ಮನೇಲಿ ಹುಟ್ಟೋದು. ಆದ್ರೆ ಮುಂದೆ ಹೀಲ್ ಮಾಡಿ ಜೀವನ ನಡೆಸೋ ಶಕ್ತಿ ನಮಗಿದೆ ಅಲ್ವಾ? ನಮ್ಗೆ ಏನೇ ಆಗಿರ್ಬೋದು, ಆಯ್ತಾ, ಇದೆಲ್ಲವೂ ಕರ್ಮಾನುಫಲವಾಗಿ ನಾವು ಕೇಳ್ಕೊಂಡ್ ಬಂದಿರ್ತೀವಂತೆ. ಆದ್ರೆ ಇವತ್ತು ಏನಿದೆ, ಈ ಮೊಮೆಂಟ್ ಏನಿದೆಯೋ ಅದನ್ನೇ ನಾನು ಹೇಳ್ತೀನಿ, ಆಗಮ ಕರ್ಮ ಅಂತ ಹೇಳ್ತಾ ಇರ್ತೀನಿ. ಆಗಮ ಕರ್ಮ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂತಹ ಒಂದು ಡೆಸ್ಟಿನಿಯನ್ನ ಕ್ರಿಯೇಟ್ ಮಾಡುವಂತ ಪವರ್ ನಮ್ಗಿದ್ದೇ ಇರುತ್ತೆ. ಹಾಗಾಗಿ ಇವತ್ತು ನಮ್ಮ ಇನ್ನರ್ ಚೈಲ್ಡ್ ಅನ್ನ ಹೇಗೆ ರಿಪ್ರೆಸೆಂಟ್ ಮಾಡೋದು, ನಿಮ್ಮ ಇನ್ನರ್ ಚೈಲ್ಡ್ ಅನ್ನ ಹೇಗೆ ಆಕ್ಟಿವೇಟ್ ಮಾಡಿ ನೀವು ನಿಮ್ಮ ಲೈಫಲ್ಲಿ ಏನನ್ನ ಬೇಕಾದ್ರೂ ಸಾಧನೆ ಮಾಡೋದ್ರ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮತ್ತೊಂದಾಗಿ ನಿಮ್ಮ ಮನಸ್ಸಲ್ಲಿ ಒಂದು ಯೋಚನೆ ಬರ್ತಾ ಇರುತ್ತೆ ಗೊತ್ತಾ, ಅದು ನಿಮ್ಮ ಇನ್ನರ್ ಚೈಲ್ಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ತಮಾಷೆಗೂ ಅಷ್ಟೇ ನಿಮ್ಮ ಬಾಡಿ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ಆಗಿರ್ಬೋದು ಕೆಟ್ಟದಾಗಿ ಮಾತಾಡ್ಕೊಳ್ಳಿಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ದೇಹಕ್ಕೆ
ಗೊತ್ತಾಗಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ, ತಮಾಷೆ ಮಾಡ್ತಾ ಇದ್ದೀರಾ ಅಂತ. ಎವ್ರಿ ಡೇ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ನೀವು ಒಂದು ಬಟರ್ಫ್ಲೈ ಹಗ್ ಕೊಟ್ಕೊಂಡು ಐ ಲವ್ ಯು ಹೇಳ್ಕೊಳ್ಳಿ. ನೋಡಿ, ನೀವ್ ಹೋಗ್ಬಿಟ್ಟು ನಿಮ್ ಸಂಗಾತಿನ ಕೇಳೋದಲ್ಲ ನಂಗೆ ಐ ಲವ್ ಯು ಹೇಳ್ಬೋ ಅಂತ, ಆಯ್ತಾ? ನಿಮ್ಗೆ ನೀವು ಐ ಲವ್ ಯು ಹೇಳ್ಕೊತಾ ಹೋದ್ರೆ ಎಲ್ಲರೂ ನೀವು ಆ ಲವ್ ಎನರ್ಜಿ ನೀವ್ ಆಗ್ತಾ ಹೋಗ್ತೀರಾ, ಎಲ್ಲರೂ ನಿಮ್ಮನ್ನ ಪ್ರೀತಿಸ್ತಾ ಹೋಗ್ತಾರೆ. ನಿಮ್ಗೆ ಏನಾದ್ರೂ ಬೇಕಾದ್ರೆ, ಎಕ್ಸಾಂಪಲ್ ನಿಮ್ಗೆ ಹಣ ಬೇಕಾಗಿರ್ಬಹುದು, ಹೆಸರು ಬೇಕಾಗಿರ್ಬೋದು, ಎಲ್ಲವನ್ನು ಆಗಿರೋ ರೀತಿ ಹೇಳ್ಕೊತಾ ಹೋಗಿರಿ. ಎಕ್ಸಾಂಪಲ್, ಐ ಆಮ್ ರಿಚ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಪವರ್ಫುಲ್. ಹೀಗೆ ಎಷ್ಟು ಕಾನ್ಫಿಡೆನ್ಸ್ ಇಂದ ಹೇಳಲಿಕ್ಕೆ ಸಾಧ್ಯನೋ ಅಷ್ಟು ಕಾನ್ಫಿಡೆನ್ಸ್ ಇಂದ ಕನ್ನಡಿ ಮುಂದೆ ಹೇಳ್ಕೊತಾ ಹೋಗಿ. ಯಾಕಂತ ಹೇಳಿದ್ರೆ ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಸುಳ್ಳು ಹೇಳ್ತಿದ್ದೀರಾ, ನಿಜ ಹೇಳ್ತಿದ್ದೀರಾ ಅನ್ನೋ ಡಿಸ್ಟಿಂಗ್ವಿಶ್ ಮಾಡೋ ಶಕ್ತಿ ಇರಲ್ಲ. ನೀವ್ ಏನನ್ನ ಹೇಳ್ಕೊತಾ ಹೋಗ್ತೀರಾ ಅದ್ ನೀವ್ ಆಗ್ತಾ ಹೋಗ್ತೀರಾ. ತಮಾಷೆಗೆ ಕೂಡ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಕೊಳ್ಳಿಕ್ ಹೋಗ್ಲೇಬೇಡಿ. ನಿಮ್ಮ ದೇಹದ ಆಕೃತಿ ಆಗಿರ್ಬಹುದು, ನೀವೇ ಇರ್ಬೋದು, ನಿಮ್ಗೆ ಲೋ ಸೆಲ್ಫ್ ಎಸ್ಟೀಮ್ ಇರ್ಬೋದು, ಲೋ ಕಾನ್ಫಿಡೆನ್ಸ್ ಇರ್ಬೋದು, ಅದೆಲ್ಲವೂ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂತಹ ಬೇರುಗಳನ್ನ ಕಿತ್ತು ಆಚೆ ಹಾಕಿ. ನೀವ್ ಏನನ್ನ ನಿಮ್ಗೆ ಭಯ ಇರುತ್ತೆ, ಎಕ್ಸಾಂಪಲ್ ನಿಮ್ಗೆ ಹೋಗಿ ಪಬ್ಲಿಕ್ ಅಲ್ಲಿ ಮಾತಾಡಕ್ಕೆ ಭಯ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅದನ್ನ ವಿರುದ್ಧವಾಗಿ ಹೇಳ್ತಾ ಹೋಗಿ. ಐ ಆಮ್ ವೆರಿ ಕಾನ್ಫಿಡೆಂಟ್ ಟು ಸ್ಪೀಕ್ ಇನ್ ಪಬ್ಲಿಕ್. ನಾನು ಯಾರ ಮುಂದೆ ಬೇಕಾದ್ರೂ ಧೈರ್ಯದಿಂದ ಮಾತಾಡ್ತಾ ಹೋಗ್ತೀನಿ. ಹಣ ಅನ್ನೋದು ನನ್ನ ಫ್ರೆಂಡ್, ನಾನು ಈ ಹಣವನ್ನ ಈಸಿಯಾಗಿ ಆಕರ್ಷಿಸ್ತೀನಿ. ಮರದ ಮೇಲೆ ಕೂಡ ಹಣ ಬೆಳೆಯುತ್ತೆ. ಅಷ್ಟ್ರ ಮಟ್ಟಿಗೆ ನಿಮ್ಮ ಮನಿ ಬಿಲೀಫ್ ಆಗಿರಬಹುದು, ನಿಮ್ಮ ಮೇಲೆ ನಿಮ್ಗೆ ಏನ್ ನೆಗೆಟಿವ್ ಫೀಲಿಂಗ್ ಇರುತ್ತೋ ಎಲ್ಲವನ್ನು ಪಾಸಿಟಿವ್ ಆಗಿ ಹೇಳ್ತಾ ಹೋಗಿ. ಅದು ನಿಮ್ಮ ಆಕರ್ಷಣ ಶಕ್ತಿಯನ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಕೆಲವು ಸತಿ ಅದು ನಿಮ್ಮ ಕೆರಿಯರ್ ಒಂದ್ ಪಾರ್ಟ್ ಆದ್ರೆ, ರಿಲೇಶನ್ಶಿಪ್ ಅಲ್ಲಿ ಶುರುಗೆ ನಾನು ಹೇಳಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಟ್ಯಾಚ್ಮೆಂಟ್ ಸ್ಟೈಲ್ ಬಗ್ಗೆ ಹೇಳಿದೀನಿ. ಅದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನ ಕೂಡ ಮಾಡಿದೀನಿ. ಎಷ್ಟೋ ಸತಿ ನಿಮ್ಗೆ ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನೋದು ಗೊತ್ತಿರುತ್ತೆ, ಅವ್ರು ನನ್ನ ಸರಿಯಾಗಿ ನಡ್ಸ್ಕೊತಾ ಇಲ್ಲ ಅಂತ. ಆದ್ರೂ ಸಂಬಂಧದಲ್ಲಿ ಯಾಕಿರ್ತೀರಪ್ಪ ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ನಿಮ್ಗೆ ಸಿಗ್ಬೇಕಾಗಿರ್ತಕ್ಕಂಥ ಪ್ರೀತಿ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ಅದು ನಿಮ್ಮ ತಂದೆ ತಾಯಿಯಿಂದ ಸಿಕ್ಕಿರಲ್ಲ. ಹಾಗಾಗಿ ಇಂತಹ ಒಂದು ರಿಲೇಶನ್ಶಿಪ್ ಅನ್ನ ಸೇಫ್, ಸೆಕ್ಯೂರ್ ಅಂತ ಅನ್ಕೊಂಡಿರ್ತೀರಾ. ಎಷ್ಟೋ ಸತಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ, ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೋಗಿ ಅವ್ರ ಹತ್ರ ನಿಮ್ಮ ಸೆಲ್ಫ್ ವರ್ತ್ ಅನ್ನ ತೋರಿಸ್ತಾ ಇರ್ತೀರಾ. ಯಾಕಂತ ಹೇಳಿದ್ರೆ ಇದು ನಿಮ್ಗೆ ಒಂದ್ ರೀತಿಯ ಗ್ಯಾಂಬಲ್ ತರ. ಅವ್ರು ಒಂಚೂರು ಅಟೆನ್ಷನ್ ಕೊಟ್ರೆ, ನಂಗೆ ಅಟೆನ್ಷನ್ ಸಿಕ್ತು ಇವರಿಂದ, ಮತ್ತೆ ಎಫರ್ಟ್ ಹಾಕ್ಬೇಕು, ಇದನ್ನ ಲವ್ ಬಾಂಬಿಂಗ್ ಅಂತ ಕೂಡ ಕರಿತೀವಿ. ಎಲ್ಲೋ ಅವ್ರು ಒಂದ್ಸತಿ ಇದ್ದಕ್ಕಿದ್ದಂಗೆ ನಿಮ್ಗೆ ಮೇಲೆ ಪ್ರೀತಿ ತೋರಿಸ್ಬಿಡ್ತಾರೆ. ಒಂದ್ ವಾರ ಆದ್ರೂ ನಿಮ್ಮನ್ನ ಸರಿಯಾಗಿ ಮಾತಾಡ್ಸಲ್ಲ, ಮೆಸೇಜ್ ಹಾಕಲ್ಲ, ಮತ್ತೆ ಹೋಗಿ ಆ ಪ್ರೀತಿನ ತಗೋಬೇಕು, ಪಡ್ಕೋಬೇಕು ಅಂತ ಒಂದು ಅಡಿಕ್ಷನ್ಗೆ ಹೋಗ್ಬಿಡ್ತೀರಾ. ಸೊ ಇದೆಲ್ಲವೂ ಕೂಡ ನಿಮ್ಮ ಚೈಲ್ಡ್ಹುಡ್ ಬೋನ್ಸ್ ಆಗಿರ್ಬೋದು, ಅಥವಾ ಯಾರಾದ್ರೂ ತುಂಬಾನೇ ಪ್ರೀತಿ ತೋರಿಸ್ತಾ ಇದಾರೆ, ಅಟೆನ್ಷನ್ ತೋರಿಸ್ತಾ ಇದಾರೆ, ಆ ಪ್ರೀತಿಯಲ್ಲಿ ಏನೂ ಚಾಲೆಂಜಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೋರ್ ಆಗಿ ಕೆಲವು ಸತಿ ಆ ರಿಲೇಶನ್ಶಿಪ್ ಇಂದ ಆಚೆ ಹೋಗ್ಬಿಡ್ತೀರಾ. ಯಾಕಂತ ಹೇಳಿದ್ರೆ ಇದೇನಂತ ಹೇಳಿದ್ರೆ, ಬಾಲ್ಯದಲ್ಲಿ ನಿಮಗೆ ಬೇಕಾಗ್ತಕ್ಕಂಥ ಎಮೋಷನಲ್ ಇಂಟಿಮೆನ್ಸಿ ನಿಮ್ಮ ಪೇರೆಂಟ್ಸ್ ಇಂದ ಆಗಿರ್ಬೋದು, ಆ ಸೇಫ್ಟಿ ಸೆಕ್ಯೂರಿಟಿ ಸಿಕ್ಕಿದಿರಲ್ಲ. ಅದು ಯಾವಾಗ ಯಾರಾದ್ರೂ ಒಬ್ರು ಕೊಡ್ತಿದಾರೆ ಅಂತ ಹೇಳಿದ್ರೆ, ಇದು ಫಾರಿನ್ ಸಬ್ಸ್ಟೆನ್ಸ್, ಇದು ಯಾರೋ ಇವ್ರು ಮೋಸ ಮಾಡ್ತಿದ್ದಾರೆ ಅಥವಾ ಸುಳ್ಳು ಹೇಳ್ತಿದ್ದಾರೆ, ಇವ್ರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಗೆ ಆ ಪ್ರೀತಿಯ ಯು ಡೋಂಟ್ ಬಿಲೀವ್ ದಟ್ ಯು ಡಿಸರ್ವ್ ದಿಸ್ ಕೈಂಡ್ ಆಫ್ ಲವ್ ಅಂತ ಹೇಳಿ ಅದರಿಂದ ಆಚೆ ಹೋಗಕ್ ಶುರು ಮಾಡ್ತೀರಾ. ಮತ್ತೆ ಕೆಲವು ಸತಿ ಓವರ್ ಗಿವಿಂಗ್ ಅಂತ ಹೇಳಿದ್ರೆ, ಯಾರನ್ನಾರು ನನ್ನ ಲೈಫಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರೆ ಅವರಿಗೆ ಗಿಫ್ಟ್ ಅನ್ನ ಕೊಡ್ಬೇಕು, ಅಥವಾ ಅವ್ರಿಗೆ ಸೇವೆ ಮಾಡ್ಬೇಕು, ಅವರಿಗೆ ಹೆಲ್ಪ್ ಮಾಡ್ಬೇಕು, ಹೀಗೆ ನಿಮ್ಮ ತನವನ್ನ ಬಿಟ್ಟು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಬಿಟ್ಟು ಅವರಿಗೆ ಒಂದೇ ಚೇಸ್ ಮಾಡ್ತಾ ಹೋಗ್ತೀರಾ. ಇದು ಕೂಡ ಒಂದು ಚೈಲ್ಡ್ಹುಡ್ ವೂನ್ಸ್ ಇಂದಾನೆ. ಅಥವಾ ಬೌಂಡ್ರೀಸ್ ಹಾಕಕ್ಕಾಗಲ್ಲ ಅಂತ ಹೇಳಿದ್ರೆ, ಯಾರಾದ್ರೂ ಏನ್ ಬೇಕಾದ್ರೂ ಮಾತಾಡ್ಬೋದು, ಯಾವಾಗ ಬೇಕಾದ್ರೂ ನಿಮ್ಮ ಲೈಫಲ್ಲಿ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಇದೆಲ್ಲವೂ ಕೂಡ ಲ್ಯಾಕ್ ಆಫ್ ಬೌಂಡ್ರೀಸ್ ಇಂದ. ಹಾಗಾಗಿ ಇದೆಲ್ಲವೂ ಇನ್ನರ್ ಚೈಲ್ಡ್ ವೂನ್ಸ್ ಇಂದ ಆಗ್ತಾ ಹೋಗುತ್ತೆ. ಇನ್ನರ್ ಚೈಲ್ಡ್ ವೂನ್ಸ್ ಅನ್ನ ಹೀಲ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸುಲಭ ವಿಧಾನ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಇರ್ತಕ್ಕಂಥ ಒಳ ಮಗು ಏನಿರುತ್ತೋ ಅದಕ್ಕೆ ಒಂದು ಪತ್ರವನ್ನ ಬರೀರಿ. ನೀವು ಆಗ ಹೇಗಿದ್ರಿ, ಈಗ ಹೇಗಾಗಿದ್ದೀರಾ, ನಿಮ್ಮ ಇನ್ನರ್ ಚೈಲ್ಡ್ ಹೇಳಿ, ಇನ್ಮೇಲಿಂದ ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ, ಇನ್ಮೇಲಿಂದ ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ಇನ್ಮೇಲಿಂದ ನೀನ್ ಏನ್ ಕಳ್ಕೊಂಡಿದ್ಯೋ ಅದೆಲ್ಲವನ್ನು ನಾನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಹೋಗಿ. ಇದೆಲ್ಲವನ್ನು ಮಾಡ್ತಾ ಹೋಗಿ, ಮಿರರ್ ವರ್ಕ್ ಅನ್ನ ನಾನು ಏನ್ ಹೇಳ್ಕೊಟ್ಟ ಶುರುಗೆ ಅದನ್ನ ಮಾಡ್ತಾ ಹೋಗಿ, ಖಂಡಿತವಾಗ್ಲಿ ಸ್ಲೋಲಿ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.